ಸರ್, ನೀವು ತುಂಬ ವರ್ಷದಿಂದ ತುಂಬ ಕ್ವಶನ್ಗೆ ಆನ್ಸರ್ ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಅದಾದಮೇಲೆ ಕ್ಲಾಸಸ್ ಒಂದು 4 ಇಯರ್ಸಿಂದ ತುಂಬ ಜನ ಬಂದು ಕ್ಲಾಸಸ್ ಅಟೆಂಡ್ ಮಾಡಿರ್ತಾರೆ. ಎಲ್ಲರಿಗೂ ಆ ಡೌಟ್ಸ್ ಎಲ್ಲ ಅವ್ರಿಗೆ ನೋವಾಗ್ದಿರೋ ಥರ ತುಂಬ ಕಾನ್ಫಿಡೆಂಟಾಗಿ ಅವ್ರು ಸೌಂಡ್ ಆ್ಯಂಡ್ ಕ್ಲಿಯರಾಗಿ ನೀವು ಆನ್ಸರ್ ಮಾಡಿದ್ದೀರಾ. ಈ ಆನ್ಸರ್லாம் ನಿಮಗೆ ಇಂಟ್ಯೂಷನ್ ಆಗಿ ಬರುತ್ತಾ, ಅಥವಾ ನಿಮಗೆಲ್ಲ ಹೇಗೆ ಇಷ್ಟು ಜನ ಆನ್ಸರ್ನು ಯಾರ ಮನಸ್ಸಿಗೂ ನೋವಾಗದೆ ಆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀರಾ? ಹೌ ಇಟ್ ಇಸ್ ಪಾಸಿಬಲ್? ಅದೇ ಮೊದಲು ನಾವು ಯಾರಿಗೂ ಹರ್ಟ್ ಮಾಡಬಾರ್ದು ಅನ್ನೋದೇ ಬೇಸಿಕ್ ಸ್ಪಿರಿಚುವಾಲಿಟಿ. ಸೊ ಅದನ್ನೇ ಎಲ್ರಿಗೂ ಹೇಳ್ಕೊಡ್ತೀವಲ್ಲ, ನಾವು ಆನ್ಸರ್ ಮಾಡುವಾಗ ಯಾರಿಗೂ ಹರ್ಟ್ ಆಗಬಾರ್ದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡೇ ಇದು ಮಾಡ್ತೀವಿ. ಆದ್ರೂ ಇವಾಗ ನಾನು ಪ್ರಿವಿಯಸ್ ಕ್ವಶನಿಗೆ ಆನ್ಸರ್ ಮಾಡ್ದಲ್ಲ, ಕೆಲವ್ರಿಗೆ ಅದನ್ನು ನಂಬ್ತಾ ಇರೋರಿಗೆ ಹರ್ಟ್ ಕೂಡ ಆಗ್ಬೋದು. ನಂಬದೇ ಇರೋರಿಗೆ ಎಸ್ ಸಾರ್ ಹೇಳೋದು ಕರೆಕ್ಟ್ ಅಂತ ಅನಿಸ್ಬೋದು. ಅದನ್ನು ನಂಬ್ತಾ ಇರೋರಿಗೆ ಯಪ್ಪ ಹೇಳೋದು ಸರಿ ಇಲ್ಲ ಅಂತ ಹರ್ಟ್ ಕೂಡ ಆಗ್ಬೋದು. ಬಟ್ ಅದೇ ನಾವೇನು ಮಾಡ್ತೀವಿ, ನಮಗೇನು ರಿಯಲೈಸ್ ಆಗಿದೆ ಸೊ ಅದನ್ನು ಆ್ಯಸ್ ಇಟ್ ಈಸ್ ಹೇಳ್ತೀವಿ. ಇನ್ನೊಂದು ನಾವು ಒಂದು ವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಆ ಥರ ಒಂದು ಕಾಮನ್ ಮ್ಯಾನು ಕೂಡ ಓದದೇ ಇರೋರು ಕೂಡ ಅರ್ಥ ಆಗಬೇಕು, ಆ ಥರ ಸಿಂಪಲಾಗಿ ಹೇಳಬೇಕಂತ ಅದು ಬೇಸಿಕ್ಕಾಗಿ ನನ್ನಲ್ಲಿರುತ್ತೆ. ಸೊ ಆ ಬೇಸಿಸಲ್ಲಿ ಆನ್ಸರ್ ಮಾಡೋದರಿಂದ ಮೇ ಬಿ ಎಲ್ರಿಗೂ ಅದು ಕನ್ವಿನ್ಸಿಂಗ್ ಆಗಿರುತ್ತೆ. ಅದೇ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಬಂದು ನನಗೆ ಫಸ್ಟ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡುವಾಗ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲ್ಲ. ಫುಲ್ ಬರೆದ ಮೇಲೆ ಓದುವಾಗ ಫಸ್ಟ್ ನನಗೆ ಅದು ಇಷ್ಟ ಆಗಿರುತ್ತೆ ಫಸ್ಟ್. ಸೊ ಅದರಿಂದನೇ ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಆ ಥರ.